ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ವಿಜಯಪುರ ಫುಡ್ಸ್ಗೆ ಸ್ವಾಗತ. ಇವತ್ತಿನ ನಮ್ಮ ರೆಸಿಪಿ ಪಾಲಕ್ ಪರಾಟ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಇನ್ನೂವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ್ರಿ. ಪಾಲಕ್ ಪರಾಟ ನೀವು ನೋಡಿರಿ, ಪಾಲಕ್ ಪಲ್ಯ ಮಾಡಿದ್ರೆ ಹುಡುಗರು ಯಾರೂ ತಿನ್ನಂಗಿಲ್ಲ. ಸೊ ಈ ರೀತಿ ಪರಾಟ ಮಾಡಿಕೊಡ್ರಿ, ಎಲ್ಲ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಆಮೇಲೆ ಆರೋಗ್ಯಕ್ಕೂ ಒಳ್ಳೆಯದು. ನಾನು ಇಲ್ಲಿ ಏನೇನು ಹಾಕಿನ ಅಂತ ಹೇಳ್ಕೊತ ಹೋಗ್ತೀನಿ ನೋಡಿರಿ. ಗೋಧಿ ಹಿಟ್ಟು ತೊಗೊಂಡಿನಿ, ಆಮೇಲೆ ಅರಶಿನ, ಉಪ್ಪು, ಆಮೇಲೆ ಹವೇಸ್ ಪುಡಿ, ಹಿಂಗೆ, ಅಜ್ವೈನ್ ಹಾಕಿನಿ, ಆಮೇಲೆ ಒಂದು ಸ್ವಲ್ಪ ಕಡ್ಲೆ ಹಿಟ್ಟು ಹಾಕತ್ತೀನಿ. ಕಡ್ಲೆ ಹಿಟ್ಟು ಹಾಕೋದ್ರಿಂದ ಪರಾಟಗಳು ಭಾಳ ಸಾಫ್ಟಾಗಿ ಬರ್ತೈತಿ. ನಾನೆಲ್ಲ ಸಣ್ಣಗೆ ಪಾಲಕ್ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ಅದ್ರ ಜೊತೆಗಿನ ಹಸಿ ಮೆಣಸಿಕಾಯಿನೂ ಕುಟ್ಟಿಟ್ಕೊಂಡಿದ್ದೆ. ಸೊ 1-2 ಚಮಚೆ ಎಣ್ಣೆ ಹಾಕಿ ಅಷ್ಟು ಕಟ್ ಮಾಡಿ ಇಟ್ಕೊಂಡಿರುವಂತಹ ಭಾಳಷ್ಟು ಪಾಲಕ್ ತೊಗೊಂಡು ನೀವು ಚೆಂದಾಗಿ ಹಿಟ್ಟನ್ನು ನಾದ್ಕೋಬೇಕು. ನೋಡಿರಿ, ಪಾಲಕ್ ಪರಾಟ ಪಲ್ಯಕ್ಕಿಂತನೂ ಪಾಲಕ್ ಪರಾಟ ಎಷ್ಟು ಮಸ್ತ್ ಆಗ್ತೈತಲ್ಲ. ನೀವು ಬರೀ ಮೊಸರು ಜೊತೆಗೆ ಹಚ್ಕೊಂಡು ತಿಂದ್ರೂ ಸಾಕು, ಅಷ್ಟು ಟೇಸ್ಟ್ ಬರ್ತೈತಿ. ಎಷ್ಟು ನೀರು ಹತ್ತೈತಿ ನೋಡಿಕೊಂಡು ಸ್ವಲ್ಪನ ನೀರು ಹಾಕ್ಕೊಂಡು ಚೆಂದಾಗಿ ನೀವು ಅದನ್ನು ಹಿಟ್ಟು ಕಲಿಸ್ಕೋಬೇಕು. ನೀವು ಎಣ್ಣೆ ಬೇಡ ಅಂತಂದ್ರೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಹಿಟ್ಟು ಕಲಿಸ್ಕೋಬೋದು. ನಾನಿಲ್ಲ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಅರ್ಧ ತಾಸು ತನಕ ಹಿಟ್ಟನ್ನು ನೆನೆಸಿಟ್ಟಿದ್ದೆ. ನೋಡಿರಿ, ಹಿಟ್ಟು ಚೆಂದಾಗಿ ನೆನೆದೈತಿ. ನೆನೆದ ಮೇಲೆ ಇದನ್ನೊಂದು ಸತಿ ಚೆಂದಾಗಿ ಮಿದ್ಕೊಂಡು ಸಣ್ಣ ಉಳ್ಳಿ ಮಾಡಿಟ್ಕೊಂಡು ನೀವು ಚೆಂದಾಗೆ ಲಟ್ಟಿಸ್ಕೊಂಡ್ರಿಂದ ನಮ್ಮ ಬಿಸಿ 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 ಪಾಲಕ್ ಪರಾಟ ರೆಡಿ ಆಗ್ತೈತಿ. ನೀವು ಟಿಫಿನ್ಗೂ ಕಟ್ಬೋದು ಅಥವಾ ಮನೆಯೊಳಗೆ ಬಿಸಿ ಬಿಸಿ ತಿನ್ನೋಕ್ಕೂ ಮಸ್ತ್ ಹತ್ತೈತಿ. ಇದನ್ನು ಫೋಲ್ಡ್ ಮಾಡೋಕೆ ಹೋಗ್ಬೇಡ್ರಿ, ಜಸ್ಟ್ ಹಂಗನ ನೀವು ಲಟ್ಸಿದ್ರನ ಚಲೋ. ಯಾಕಂದ್ರೆ ಪಾಲಕ್ ಇರೋದ್ರಿಂದ ನಾವು ಎಷ್ಟು ಫೋಲ್ಡ್ ಮಾಡಿದ್ರೂ ಇವು ಪರಾಟಗಳು ಉಬ್ಬಂಗಿಲ್ಲ. ಸೊ ನೋಡಿರಿ, ನಾನಿಲ್ಲೇ ಸ್ವಲ್ಪ ದಪ್ಪನ ಲಟ್ಸ್ಕೊಂಡಿನಿ, ಭಾಳ ತೆಳಗೂ ಲಟ್ಸಿಲ್ಲ. ಪರಾಟ ಯೂಶ್ವಲಿ ಸ್ವಲ್ಪ ದಪ್ಪಿದ್ರನ್ನ ಟೇಸ್ಟ್ ಬರ್ತೈತಿ. ನೋಡಿರಿ, ನಾನು ಲಟ್ಟಿಸ್ಕೊಂಡು 2 ಸೈಡ್ ಎಣ್ಣೆ ಹಚ್ಕೊಂಡು ಚೆಂದಾಗೆ ಬೇಯಿಸ್ಕೊಳಕತ್ತೀನಿ. ಯಾರು ಮಕ್ಳು ಪಾಲಕ್ ತಿನ್ನಂಗಿಲ್ಲ ಅಂತೇಳಿ ಕಂಪ್ಲೇಂಟ್ಸ್ ಇರ್ತೈತಿಲ್ಲ, ನೀವು ಡೆಫಿನೆಟ್ಲಿ ಈ ರೀತಿ ಪಾಲಕ್ ಪರಾಟ ಮಕ್ಕಳಿಗೆ ಮಾಡಿಕೊಡ್ರಿ, ಡೆಫಿನೆಟ್ಲಿ ಅವ್ರು ಇಷ್ಟಪಟ್ಟು ತಿಂತಾರಂತನೇ ಹೇಳ್ತೀನಿ. ಸೊ ನೋಡ್ರಿ, 2 ಸೈಡ್ ಚೆಂದಾಗಿ ನೀವು ಕಣ್ಣು ಬೀಳುವಂಗೆ ಪರಾಟ ಬೇಯಿಸಿದ್ರಂದ್ರೆ ನಮ್ದು ಬಿಸಿ 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 ಪರಾಟ ರೆಡಿಯಾಗಿ ಬಿಡ್ತಾವೆ. ಇದ್ರೊಳಗೆ ನೋಡಿರಿ, ನೀವು ಬೇಡ ಅಂತಂದರೆ ಪುಡಿ ಖಾರನೂ ಹಾಕೋಬೋದು. ನಾನಿಲ್ಲಿ ಹಸಿ ಖಾರನ ಹಾಕೀನಿ. ಹಸಿ ಖಾರ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿ ಚೆಂದಾಗಿ ನಾದ್ಕೊಂಡು ಒಂದು ಅರ್ಧ ತಾಸು ನೆನೆ ಇಟ್ಟು ಇಂಥವು ಪರಾಟ ಮಾಡಿರಿ. ನೀವು ಯಾಕೆ ಪಾಲಕ್ ತಿನ್ನಂಗಿಲ್ಲ ನಿಮ್ಗೆ ಗೊತ್ತಾಗ್ತೈತಿ. ಸೊ ನೋಡಿರಿ, ನಾನು ಇವತ್ತಿನ ಪಾಲಕ್ ಪರಾಟ ಟೊಮೆಟೊ ಚಟ್ನಿ ಆಮೇಲೆ ನುಗ್ಗಿಕಾಯಿ ಸಾರು ಜೊತೆಗೆ ಸರ್ವ್ ಮಾಡಿದ್ದೆ. ನೀವು ಬೇಕಂದ್ರೆ ಮೊಸರು ಹಿಂಡಿ ಜೊತೆಗೂ ತಿನ್ಬೋದು. ಸೊ ನೀವು ಈ ರೀತಿ ಪಾಲಕ್ ಪರಾಟ ಟ್ರೈ ಮಾಡಿ ನೋಡಿರಿ, ಹೆಂಗಾಗಿದೆ ಅಂಥೇಳಿ ನನ್ನ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಅಂತ ಹೇಳ್ತಾ ಧನ್ಯವಾದಗಳು.